ಬಿಗ್ ಬಾಸ್ ಕನ್ನಡ ಸೀಸನ್ 10 ಇದೀಗ 4ನೇ ವಾರಕ್ಕೆ ಕಾಲಿಟ್ಟಿದೆ. 4ನೇ ವಾರದ ಮೊದಲ ದಿನವೇ ಸ್ಪರ್ಧಿಗಳ ನಡುವೆ ಮಾತಿನ ಜಟಾಪಟಿ ಜೋರಾಗಿದೆ. ಟಾಸ್ಕ್ಗಳ ಮಧ್ಯೆ ನಡಿಬೇಕಿದ್ದ ಮಾತುಗಳ ಸಮರ ಇದೀಗ ಕೆಲವು ಸಣ್ಣ ವಿಚಾರಕ್ಕೂ ಸ್ಫೋಟಗೊಳ್ತಿದೆ. ಅದಕ್ಕೆ ಕಾರಣ ವಾರದ ಕತೆ ಕಿಚ್ಚನ್ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳನ್ನ ಎಚ್ಚರಿಸಿದ್ರಿಂದ ಬಿಗ್ ಮನೆಯ ಬಿಗ್ ಸ್ಪರ್ಧಿಗಳ ನಡುವೆ ಭಾರಿ ಪೈಪೋಟಿ ಎದುರಾಗಿದ್ದು ಟಾಸ್ಕ್ಗಳು ಕೂಡ ಕಠಿಣವಾಗ್ತಿದೆ. ವಾರದ ಮೊದಲ ದಿನ ಸೋಮವಾರದಂದು ಮನೆಯ ಕ್ಯಾಪ್ಟನ್ ಆದ ನೀತು ಮತ್ತೆ ಕಾರ್ತಿಕ್ ಮಧ್ಯೆ ಮನಸ್ತಾಪದ ಕಿಚ್ಚು ಹೊತ್ತಿಕೊಂಡಿದೆ. ಈ ಕಡೆ ವಿನಯ್ ಮತ್ತೆ ಡ್ರೋನ್ ಪ್ರತಾಪ್ ಮಧ್ಯೆ ನಾಮಿನೇಷನ್ ಪಾಸ್ ವಿಚಾರದಲ್ಲಿ ಜಗಳ ತಾರಕಕ್ಕೆ ಹೋಗಿದೆ. ಸ್ನೇಹಿತರೆ, ಬಿಗ್ ಬಾಸ್ ಕಾರ್ಯಕ್ರಮ 3ನೇ ವಾರ ಮುಗಿಸಿ 4ನೇ ವಾರಕ್ಕೆ ಕಾಲಿಟ್ಟಿದೆ. 4ನೇ ವಾರದ ಬೆಳಗ್ಗೆ ಭರ್ಜರಿ ಜಿದ್ದಾಜಿದ್ದಿಯ ಜೊತೆ ಶುರುವಾಗಿದೆ. ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚನಿಂದ ಸ್ಫೂರ್ತಿ ಪಡೆದ ಪ್ರತಾಪ್ ಈ ಬಾರಿ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಕಾರ್ತಿಕ್ ಅಂತೂ ಪ್ರತಾಪ್ ಮೇಲೆ ಎರಗಿ ಬಲ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ವಿನಯ್ ಅಂತೂ ಈ ಹಿಂದೆ ಮಾತಾಡ್ತಿದ್ದ ಟೋನ್ನಲ್ಲೇ ಇಂದು ಕೂಡ ಪ್ರತಾಪ್ಗೆ ಅದೇ ಧ್ವನಿಯಲ್ಲಿ ಎಗರಾಡಿ ಜಗಳಕ್ಕೆ ನಿಂತಿದ್ರು. ಆದರೆ ಕಿಚ್ಚನ ಮಾತಿಗೆ ಹಾಗೂ ಪ್ರೇಕ್ಷಕರು ನಾವಿದ್ದೇವೆ ಎಂಬ ಸ್ಫೂರ್ತಿಯ ಮಾತಿನಿಂದ ವಿನಯ್ ಮಾತಿಗೆ ಕ್ಯಾರೆ ಮಾಡದೆ ಪ್ರತಾಪ್ ಖಡಕ್ ಆಗಿ ಎದುರು ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ಬೆಳಗಿನ ನಿದ್ದೆಯಲ್ಲಿದ್ದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಧ್ವನಿ ಕೇಳಿಸಿದೆ. ಈ ವಾರದ ನಾಮಿನೇಷನ್ ಮಾಡುವ ಅಧಿಕಾರ ಎಲ್ರಿಗೂ ಇರೋದಿಲ್ಲ. ಆದರೆ ಮನೆಯ ಆವರಣದಲ್ಲಿ ಸಾಕಷ್ಟು ಬಲೂನ್ಗಳನ್ನ ಇಡಲಾಗಿದೆ. ಆ ಬಲೂನನ್ನ ಸ್ಪರ್ಧಿಗಳು ಒಡೆದು ನಾಮಿನೇಷನ್ ಪಾಸ್ಗಳನ್ನು ಹುಡುಕ್ಬೇಕು. ಅಂದರೆ ಒಂದು ಚೀಟಿ ಇರುತ್ತೆ, ಅದನ್ನು ಹುಡುಕ್ಬೇಕು. ಹೀಗೆ ಆ ಚೀಟಿ ಪ್ರತಾಪ್ಗೆ ಸಿಗುತ್ತೆ. ಅದನ್ನು ಪ್ರತಾಪ್ ತಮ್ಮ ಕಿಸೆಯೊಳಗೆ ಹಾಕಿಕೊಳ್ತಾರೆ. ಆಗ ವಿನಯ್ ಆ ಪಾಸ್ ಹೇಗಿರುತ್ತೆ ತೋರಿಸುವಂತ ಕೇಳಿದ್ದಾರೆ. ಆದರೆ ಪ್ರತಾಪ್ ಪಾಸ್ ವಿನಯ್ಗೆ ತೋರಿಸಿಲ್ಲ. ಅದಾದ ನಂತರ ಪ್ರತಾಪ್ ಕೈಯಲ್ಲಿದ್ದ ಪಾಸ್ ಕಿಸಿಯೋಕೆ ಎಲ್ಲ ಸ್ಪರ್ಧಿಗಳು ಎಗರಿ ಬೀಳ್ತಾರೆ. ಆಗ ಪ್ರತಾಪ್ ಹೇಳ್ತಾರೆ, ನಾನೇನು ಹೇಳದೆ ನನ್ನ ಮೇಲೆ ಬೀಳ್ತಿದ್ದೀರಿ, ಇನ್ನು ಹೇಳಿದ್ರೆ ಎಷ್ಟು ಜನ ಬೀಳ್ಬೋದು ಅಂತ. ಆಗ ಮಧ್ಯೆ ಮಾತಾಡಿದ್ದ ವಿನಯ್ ಪ್ರತಾಪ್ಗೆ ಕೈ ಸನ್ನೆ ಮಾಡಿ ಹೋಗುವಂತಾರೆ. ಇದಕ್ಕೆ ಪ್ರತಾಪ್ ವಿನಯ್ಗೆ ಖಡಕ್ಕಾಗಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳಿಲ್ಲ, ನನ್ನ ಮೇಲೆ ಬಿದ್ದೋರಿಗೆ ಹೇಳಿದ್ದೀನಿ, ನೀವು ಹೋಗಿ ಅಣ್ಣ ಅಂತ ಕೈ ಸನ್ನೆ ಮಾಡಿ ಹೇಳಿದ್ದಾರೆ. ಈ ಪ್ರೋಮೋವನ್ನ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ. ಒಟ್ನಲ್ಲಿ ಹೋಗಿ ಬಂದು ಪ್ರತಾಪ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಕೆಲ ಸ್ಪರ್ಧಿಗಳಿಗೆ ತಮ್ಮ ಪೌರುಷವನ್ನ ಪ್ರತಾಪ್ ಮುಂದೆ ಮಾತ್ರ ತೋರಿಸೋಕೆ ಆಗೋದು ಅಂತ ಕಾಣಿಸುತ್ತೆ. ಇನ್ನಾದ್ರೂ ಪ್ರತಾಪ್ ಇಂಥವರಿಗೆ ಖಡಕ್ಕಾಗಿ ಉತ್ತರ ಕೊಡ್ತಾರ ಅಂತ ಕಾದು ನೋಡಬೇಕು.